ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ. ಸೊ ಇವತ್ತು ನಾವು ಯಾವುದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಪ್ಪ ಅಂದರೆ ಶಾರ್ಡಿಂಗ್. ಶಾರ್ಡಿಂಗ್ ಯಾವಾಗ ಯೂಸ್ ಮಾಡ್ಬೋದು, ಏನಕ್ಕೆ ಯೂಸ್ ಮಾಡ್ತಾರೆ, ಇದೊಂದು ಸ್ಕೇಲೆಬಿಲಿಟಿ ಸಿಸ್ಟಮ್ ಡಿಸೈನ್ನ ಫೀಚರ್. ಇದು ಯಾವಾಗ ಯೂಸ್ ಮಾಡ್ತಾರಪ್ಪ ಅಂದರೆ, ಈಗ ಸಪೋಸ್ ಈಗ ನಮ್ಮ ಇವರು GFC ಕೃಷ್ಣಪ್ಪ ಇದ್ದಾರಲ್ಲ, ಬಿರಿಯಾನಿ ಮಾಡ್ತಾರಲ್ಲ, ಯೂಟ್ಯೂಬಲ್ಲಿ ನೋಡಿರ್ತೀರ. ಸೊ ಸಪೋಸ್ ಅವ್ರು ಇವಾಗ ಏನು ಮಾಡಿದ್ರಪ್ಪ ಅಂದರೆ, ಇಂಡಿಯಾದಲ್ಲದೆ ನ್ಯೂಜಿಲ್ಯಾಂಡಲ್ಲೂ ಕೂಡ ನಾವು ಬಿರಿಯಾನಿ ನಮ್ಮದು ಸೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅವರು ಡಿಜಿಟೈಸ್ ಮಾಡಿಬಿಟ್ಟು ಆರ್ಡರ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವಾಗ ಏನಾಗುತ್ತಪ್ಪ ಅಂದರೆ, ಸೊ ಡೇಟಾ ಎಲ್ಲ ಅಲ್ಲಿಂದನೂ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಸೊ ಡೇಟಾ ಬೇಗ ಬೆಳೆದು ಬಿಡುತ್ತೆ. ಅವ್ರದ್ದು ಬಿರಿಯಾನಿ ತುಂಬ ಫೇಮಸ್ ಆಗಿಬಿಡುತ್ತೆ ನ್ಯೂಜಿಲ್ಯಾಂಡಲ್ಲಿ, ಇಂಡಿಯಾದಲ್ಲೇ, ಆಮೇಲೆ ಕರ್ನಾಟಕದಲ್ಲಿ ಆಗಲೇ ಫೇಮಸ್ಸು. ಸೊ ಅವ್ರದ್ದು ಡೇಟಾಬೇಸು ತಡೆಯಲ್ಲ ಅದನ್ನು. ಅವಾಗ ಏನು ಮಾಡ್ತಾರಪ್ಪ ಅಂದರೆ, ಅಲ್ಲೊಂದು ಡೇಟಾಬೇಸ್ ಹಾಕ್ಕೊಂಡು ಇಲ್ಲೊಂದು ಡೇಟಾಬೇಸ್ ಹಾಕ್ಕೊಂಡು ಅದನ್ನು ಲೋಡ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ರೆಸ್ಪಾನ್ಸ್ ಟೈಮ್ ಎಲ್ಲ, ಲೇಟೆನ್ಸಿ ಎಲ್ಲ, ಪರ್ಫಾರ್ಮೆನ್ಸ್ ಫುಲ್ ಇಂಪ್ರೂವ್ ಆಗುತ್ತೆ. ನಾನು ಯಾವ ಥರ ಹೇಳ್ತಾ ಇದ್ದೀನಪ್ಪ ಅಂದರೆ, ನಿಮ್ಗೊಂದು ಎಕ್ಸಾಂಪಲ್ ತೋರಿಸಿ ನೋಡಿ. ಸೊ ನೋಡಿ, ಇದು ಜಿಯೋ ಶಾರ್ಡಿಂಗ್ ಅಂತ ಹೇಳ್ತಾರೆ, ಲೊಕೇಶನ್ ಬೇಸ್ಡು. ಸೊ ಶಾರ್ಡಿಂಗಲ್ಲಿ 2 ಟೈಪ್ಸ್ ಇರುತ್ತೆ. ಯಾವುದಪ್ಪ ಅಂದರೆ, ಇದಿಲ್ಲೇ ಇರಲಿ. ಸೊ ಇನ್ನೊಂದು ಆ್ಯಡ್ ಮಾಡ್ತೀನಿ. ಸೊ ಜಿಯೋ ಆರ್ ಜಿಯೋ ಆರ್ ಆರ್ ಟೆನೆಂಟ್ ಬೇಸ್ಡ್. ಜಿಯೋ ಆರ್ ಟೆನೆಂಟ್ ಬೇಸ್ಡ್. ಸೊ ಶಾರ್ಡಿಂಗಲ್ಲಿ 2 ಟೈಪ್ಸಾ. ಏನಕ್ಕೆ ಮೂವ್ ಆಗ್ತಾಯಿಲ್ಲ ಇದು? ಹಿಂಗೆ ಮೂವ್ ಮಾಡೋದ್ರಿಂದ ಅದು ಮೂವ್ ಆಯ್ತಲ್ಲ. ಹಾಂ, ಇಷ್ಟೇ ಸಿಂಪಲ್. ಸೊ ಅದು, ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಹ್ಯಾಶ್ ಬೇಸ್ಡ್ ಶಾರ್ಡಿಂಗ್ ಅಂತ ಹೇಳ್ತಾರೆ. ಇದು ಹ್ಯಾಶ್ ಫಂಕ್ಷನ್ ಮೇಲೆ, ಒಂದು ಹ್ಯಾಶ್ ಫಂಕ್ಷನ್ ಇರುತ್ತೆ. ಸೊ ನಂಬರ್ ಆಫ್ ನೋಡ್ಸ್ ಮೇಲೆ. ಸೊ ಇದು ಯಾವ ಥರನಪ್ಪ ಅಂದರೆ, ಸೊ ಐ ಡಿ ಇರ್ತಿರುತ್ತಲ್ಲ, ಐ ಡಿನ ಒಂದು ಹ್ಯಾಶ್ ಫಂಕ್ಷನ್ಗೆ ಪಾಸ್ ಮಾಡಿ ಒಂದು ವ್ಯಾಲ್ಯೂ ಬರುತ್ತೆ. ಮಾಡ್ಯುಲೋ ಮಾಡಿಬಿಟ್ಟು ನಂಬರ್ ಆಫ್ ಶಾರ್ಟ್. ಸಪೋಸ್ ಇರಲಿ, ಇವಾಗ ನಾನು 3 ಡೇಟಾಬೇಸ್ ಅಂದ್ಕೊತೀನಿ. ಯಾವ ಥರನಪ್ಪ ಅಂದರೆ, ಇಲ್ಲಿದೆ ನೋಡಿ, ಎಲ್ಲಿರೋದು. ಸೊ ಇಲ್ಲಿ 6 ಇದೆ, ನಾವು 3 ತೊಗೊತೀನಿ. ಸೊ ಹ್ಯಾಶ್ ಫಂಕ್ಷನ್ಗೆ ಪಾಸ್ ಮಾಡಿಬಿಟ್ಟು, ಸಪೋಸ್ ಇರಲಿ ಇವಾಗ 7 ಬಂತು ಅಂದರೆ, 7 ಮಾಡ್ಯುಲೋ 3 ಎಷ್ಟು ಬರುತ್ತೆ? 1. ಸೊ ಅದು 1 ಅಂತ ಡೇಟಾಬೇಸು ಅಲ್ಲಿ ಐ ಡಿ ಮಾಡಿರ್ತಾರೆ ಶಾರ್ಡಿಂಗಲ್ಲಿ. ಅದು ಸಾರಿ, ಇದು ರಾಂಗು. ಇದು ಟೆನೆಂಟ್ ಬೇಸ್ಡ್ ಶಾರ್ಡಿಂಗು. ನಾನು ಹೇಳ್ತಿರೋದು ಶಾರ್ಡಿಂಗ್ ನೋಡಿ, ಇಲ್ಲಿ 1 2 3 ಅಂತ, 0 1 2 ಅಂತ ಮಾಡಿರ್ತೀನಿ. 7 ಮಾಡ್ಯುಲೋ 3 ಬಂದ್ಬಿಟ್ಟು 1. ಸೊ ಇಲ್ಲಿಗೆ ಬರುತ್ತೆ, ಅದು ಸೆಂಟ್ರಲ್ಲಿ ಇದೆಯಲ್ಲ, ಇದಕ್ಕೆ. ಸೊ ಆ ಥರ. ಸೊ 2 ಶಾರ್ಡಿಂಗ್ ಬಂದ್ಬಿಟ್ಟು ಜಿಯೋ ಟೆನೆಂಟ್ ಬೇಸ್ಡ್ ಅಂದರೆ ಲೊಕೇಶನ್ ಬೇಸ್ಡು. ಇದು ಬಂದ್ಬಿಟ್ಟು ಹ್ಯಾಶ್ ಫಂಕ್ಷನ್ ಇದು ಮಾಡಿಬಿಟ್ಟು ಮಾಡ್ಯುಲೋ ಮಾಡ್ಬಿಟ್ಟು ತೆಗಿಯೋದು. ಸೊ ಅದ್ರ ಮೇಲೆ ನಾನು ನಿಮಗೆ ಈಗ ಡಿಫ್ರೆನ್ಸು. ಸೊ ಶಾರ್ಡಿಂಗಲ್ಲಿ ಏನೇನಪ್ಪ ಹೇಳ್ತೀನಪ್ಪ ಅಂದರೆ, ನಾವು ಶಾರ್ಡಿಂಗ್ ಏನಕ್ಕೆ ಮಾಡೋದು ಅದು ಹೇಳಾಯಿತು. ಶಾರ್ಡಿಂಗ್ ಏನಕ್ಕೆ ಮಾಡೋದಪ್ಪ ಅಂದರೆ, ಡೇಟಾಬೇಸ್ ಗ್ರೋ ಆಗ್ತಾ ಒಂದೇ ಕಡೆ. ಸೊ ನಾವು ಬೇರೆ 2 ಥರ ಶಾರ್ಡಿಂಗ್ ಮಾಡ್ಬೋದು. ಲೊಕೇಶನ್ ಬೇಸ್ಡ್ ಮಾಡ್ಬೋದು, ಮತ್ತು ಇದು ಹ್ಯಾಶ್ ಫಂಕ್ಷನ್ ಬೇಸ್ಡ್ ಶಾರ್ಡಿಂಗ್ ಅಂತ ಬರುತ್ತೆ, ಇದು ಮಾಡ್ಬೋದು. ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ, ಫಸ್ಟು ಇವಾಗ ಟೆನೆಂಟ್ ಬೇಸ್ಡ್ ಶಾರ್ಡಿಂಗು ನಿಮಗೆ ಅದರಲ್ಲೂ ಅದು ಮಾಡಿದ್ರೆ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂದರೆ, ಈಗ ಕೃಷ್ಣಪ್ಪ ಅವ್ರಿಗೆ 2 ಇಟ್ಕೊಂಡಿದ್ದಾರೆ ಲೊಕೇಶನಲ್ಲಿ, ಅಲ್ಲೊಂದಿದೆ ಇಲ್ಲೊಂದಿದೆ. ಅದೇ ಕರ್ನಾಟಕದಲ್ಲಿ ತುಂಬ ಯೂಸರ್ಸು, ತುಂಬ ಬೇಗ ಡೇಟಾ ಗ್ರೋ ಆಗಿಬಿಡ್ತದೆ. ಅದು ತಿರ್ಗಾ ಇಲ್ಲಿ ಇದನ್ನು ಪ್ರಾಬ್ಲಮ್ಮು. ಅವಾಗ ಏನು ಮಾಡ್ತಾರೆ ಅವರು, ಹ್ಯಾಶ್ ಬೇಸ್ಡ್ ಶಾರ್ಡಿಂಗ್ ಯೂಸ್ ಮಾಡ್ತಾರೆ. ಅವಾಗ ಕಾರಣ ಇಂಡಿಯಾದಲ್ಲೇ ತಿರ್ಗಾ ಹ್ಯಾಶ್ ಬೇಸ್ಡು 0 1 2 ಅಂತ ಬೇರೆ ಬೇರೆ ಲೊಕೇಶನಲ್ಲಿ ಇಟ್ಕೊಂಡು ಈ ಥರ ನೋಟ್ಸ್ ಮೇಂಟೈನ್ ಮಾಡಿಕೊಂಡು ಲೋಡ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಡೇಟಾಬೇಸ್ ಲೋಡ್ನ. ಸೊ ಅದರಲ್ಲಿ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂತ ನಾನು ನಿಮ್ಗೆ ಹೇಳ್ತೀನಿ ಈಗ. ಸೊ ಸಪೋಸ್ ಇರಲಿ, ಈಗ ನಾನು ನೋಡಿ, ಹ್ಯಾಶ್ ಬೇಸ್ ಶಾರ್ಡಿಂಗಲ್ಲಿ 3 ಡೇಟಾಬೇಸ್ ಅಂತ ಇಟ್ಕೊತೀನಿ. ಹ್ಯಾಶ್ ಫಂಕ್ಷನ್ಗೆ ಪಾಸ್ ಮಾಡಿಬಿಟ್ಟು ಏನೋ ಒಂದು ಹ್ಯಾಶ್ ಐ ಡಿ ಜನ್ರೇಟ್ ಆಗುತ್ತೆ.
ಜನ್ರೇಟ್ ಮಾಡಿಬಿಟ್ಟು ಡೇಟಾ ಬಂದ್ಬಿಟ್ಟು 3ಇಂದ ಎಂಡ್ ಆಗೋ ಐ ಡಿ ಎಲ್ಲ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅಂದರೆ ಮಾಡ್ಯೂಲ್ 3 ಮಾಡಿದಾಗ ಡೇಟಾ ಬಂದು ಈ ಥರ ಕೂತ್ಕೊಳ್ಳುತ್ತೆ. ಇಲ್ಲಿ ನಾನು ಮಾಡ್ಯೂಲ್ ಮಾಡ್ಕೊಂಡು ಹೋಗ್ತೀನಿ, ಈ ಥರ ಬಂದು ಕೂತ್ಕೊಳ್ಳುತ್ತೆ. ಸಪೋಸ್ ಇಲ್ಲಿ ಇವಾಗ ಯಾವುದೋ ಒಂದು ಡೇಟಾಬೇಸ್ ಗ್ರೋ ಆಗೋಯ್ತು, ಹೊಸ ಶಾರ್ಡ್ ಆ್ಯಡ್ ಮಾಡಬೇಕು, 4ನೇ ಶಾರ್ಡ್ ಆ್ಯಡ್ ಮಾಡ್ತೀನಿ. ಇಂಡಿಯಾದಲ್ಲೇ 4ನೇ ಶಾರ್ಡು. ಸಪೋಸ್ ಇವಾಗ ಒಂದು ಕರ್ನಾಟಕದಲ್ಲಿ, ಒಂದು ನಮ್ಮ ಇಲ್ಲಿ ಮಹಾರಾಷ್ಟ್ರ, ಇನ್ನೊಂದು ಬಂದ್ಬಿಟ್ಟು ಡೆಲ್ಲಿ, ಈ ಥರ 3 ಇಟ್ಕೊಂಡಿದ್ದೀನಿ. ಇವಾಗ ಶಾರ್ಡ್ ಇಟ್ಕೊಂಡಿದ್ದೀನಿ, ಅದು ಈ ಥರ ಡಿಸ್ಟ್ರಿಬ್ಯೂಟ್ ಆಯಿತು ಡೇಟಾಬೇಸು. ಅಂದರೆ ಡೇಟಾ ಐ ಡಿ ಬಂದ್ಬಿಟ್ಟು ಈ ಥರ ಡಿಸ್ಟ್ರಿಬ್ಯೂಟ್ ಆಯಿತು ರೆಕಾರ್ಡ್ಸು, ಎಂಡ್ ಆಗೋ ರೆಕಾರ್ಡ್ಸು. ಸಪೋಸ್ ಇವಾಗ ನಾನು ಐ ಡಿ ಏನೋ ಒಂದು ಮಾಡಿರ್ತೀನಿ, 1 1 2 3 1 2 ಅಂತ ಇನ್ನೂ ಹಿಂಗೆ ಮಾಡಿದ್ದೀನಿ. ಮಾಡಿಬಿಟ್ಟಾಗ ಮಾಡ್ಯೂಲ್ 3 ಮಾಡಿದಾಗ ಏನು ಬರುತ್ತೆ, 2 ಅಂತ ಬರುತ್ತೆ ಅಂದ್ಕೊಡಿ. ಅದು ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ನಂಬರ್ 2 ಅಲ್ಲಿ. ಸೊ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ನೀವು ಬೇಕಿದ್ರೆ ನಾನು ಈ ಎಕ್ಸೆಲ್ ಶೀಟ್ನ ರೀಡ್ ಓನ್ಲಿ ಇದರಲ್ಲಿ ಶೇರ್ ಮಾಡ್ತೀನಿ, ನೀವು ಡೌನ್ಲೋಡ್ ಮಾಡಿಕೊಂಡು ಸುಮ್ಮನೆ ಇದ್ರ ಜೊತೆಗೆ ಆಟ ಆಡ್ಬೋದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ನೋಡಿ, ಈ ಥರ ಬಂದು ಕೂತ್ಕೊಳ್ಳುತ್ತದು ಡೇಟಾ. ಇವಾಗ ಸಪೋಸ್ ಒಂದು ಕಡೆ ಗ್ರೋ ಆಗೋಯ್ತು, ಡೆಲ್ಲಿ ಕಡೆ, ನಾವಿವಾಗ ಏನು ಮಾಡೋದು, ಹೊಸ ಶಾರ್ಡ್ ಆ್ಯಡ್ ಮಾಡೋದು, ಶಾರ್ಡ್ಸ್ ಆ್ಯಡ್ ಮಾಡೋದು. ಸೊ 4ನೇ ಶಾರ್ಡ್ ಆ್ಯಡ್ ಮಾಡಿದಾಗ ಪ್ರಾಬ್ಲಮ್ ಏನಾಗುತ್ತೆ ಅಂತ ನೋಡಿ. 0ದಲ್ಲಿ ಇದ್ದಿದ್ದು ಡೇಟಾ ಎಲ್ಲ ಮೂವ್ ಮಾಡಬೇಕು. 0 3 6 ಎಲ್ಲೋಗಿದೆ ಈಗ, 3 6 ನೋಡಿ, 3 ಇಲ್ಲಿ ಬಂದಿದೆ, 6 ಇಲ್ಲಿ ಬಂದಿದೆ. ಸೊ ಡೇಟಾ ಫುಲ್ಲು ಮೂವ್ ಅರೌಂಡ್ ಆಗುತ್ತೆ. ಸೊ ಒಂದು ಡೇಟಾ ಶಾರ್ಡ್ ಏನಾದರೂ ಕಂಪ್ಲೀಟಾಗಿ ಗ್ರೋ ಆಗಿಬಿಟ್ರಪ್ಪ ಅಂದರೆ ತುಂಬ ರೀಶಫ್ಲಿಂಗ್ ಮಾಡಬೇಕು. ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಡೌನ್ ಟೈಮ್ ಬರುತ್ತೆ, ಮೇಂಟೆನೆನ್ಸ್ ಅಂತ ಹಾಕಬೇಕು ವೆಬ್ಸೈಟಲ್ಲಿ. ಇಲ್ಲೇ ಎಲ್ಲಾದರೂ ಬರೀತೀನಿ. ಇದರಲ್ಲಿ ಡೌನ್ ಟೈಮ್ ಇರುತ್ತೆ. ಡೌನ್ ಟೈಮ್ ಅಂದರೆ ಸೈಟ್ನ ಮೇಂಟೆನೆನ್ಸ್ ಪೇಜ್ ಅಂತ ಹಾಕ್ಬಿಟ್ಟು ಅಂಡರ್ ಮೇಂಟೆನೆನ್ಸ್ ಅಂತ ಕೆಲವು ಸಲ ನೋಡಿರ್ತೀರ ನೀವು ವೆಬ್ಸೈಟಲ್ಲಿ. ಆ ಥರ ಮೇಂಟೆನೆನ್ಸ್ ಅಂತ ಹಾಕ್ಬಿಟ್ಟು ಫುಲ್ಲು ಡೇಟಾನ ಶಫಲ್ ಮಾಡ್ತಾರೆ ಆ ಕಡೆ ಈ ಕಡೆ, ಎಲ್ಲೆಲ್ಲಿ ಬೇಕೋ ಆ ಕಡೆ. ಸೊ ಎವ್ರಿ ಟೈಮ್ ನಾವು ಶಾರ್ಡ್ ಆ್ಯಡ್ ಮಾಡಿದಾಗ ಅದೊಂದು ಪ್ರಾಬ್ಲಮ್ಮು. ಸೊ ಅದನ್ನು ಓವರ್ಕಮ್ ಮಾಡೋಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಕನ್ಸಿಸ್ಟೆಂಟ್ ಹ್ಯಾಶಿಂಗ್ ಯೂಸ್ ಮಾಡ್ತಾರೆ. ಕನ್ಸಿಸ್ಟೆಂಟ್ ಹ್ಯಾಶಿಂಗ್ ಯೂಸ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಅದು ಒಂಥರ ರೌಂಡ್ ಥರ ಡೇಟಾಬೇಸಸ್ನ ನೀವು ಲಾಜಿಕಲಾಗಿ ಯೋಚನೆ ಮಾಡಬೇಕು. ಅದು ಅಂದರೆ ರೌಂಡಾಗಿ ಕೂರಿಸಲ್ಲ ಅದನ್ನು ಅವರು, ಆದರೆ ಡೇಟಾ ಡಿಸ್ಟ್ರಿಬ್ಯೂಷನು ರೌಂಡಾಗಿ ಆಗುತ್ತೆ. ಯಾವ ಥರನಪ್ಪ ಅಂದರೆ ನೋಡಿ, ಇಲ್ಲಿ ಈ ಥರ ಒಂದು ರೇಂಜ್ ಆಫ್ ವ್ಯಾಲ್ಯೂಸ್ ಇರುತ್ತೆ. ಸೊ ನಾನು ಈ ರೇಂಜಿಂದ ಈ ರೇಂಜಿಗೆ ಇಲ್ಲಿ ಕಳಿಸ್ತೀನಿ, ಈ ರೇಂಜಿಂದ ಈ ರೇಂಜಿಗೆ ಇಲ್ಲಿ ಕಳಿಸ್ತೀನಿ, ಈ ರೇಂಜಿಂದ ಈ ರೇಂಜಿಗೆ ಇಲ್ಲಿ ಕಳಿಸ್ತೀನಿ, ಈ ರೇಂಜಿಂದ ಈ ರೇಂಜಿಗೆ ಇಲ್ಲಿ ಕಳಿಸ್ತೀನಿ ಅಂತ. ಸೊ ಅದನ್ನು ನಾನು ಇಲ್ಲಿ ಮಾಡಿದ್ದೀನಿ ನೋಡಿ ಇವಾಗ. ಸೊ ಅದೇ ಯೂಸ್ ಮಾಡಿಕೊಂಡು ಮಾಡ್ಯೂಲ್ 3ನೇ ಯೂಸ್ ಮಾಡಿಕೊಂಡು, ಆದರೆ ಮಾಡ್ಯೂಲ್ 3ನೇ ಯೂಸ್ ಮಾಡ್ತೀವಿ, ಆದರೆ ಡೇಟಾ ಬಂದುಬಿಟ್ಟು ರೇಂಜಲ್ಲಿ ಕಳಿಸೋದು. 27 to 8 ಇದ್ದರೆ ನಾವು 1, 19 to 7 ಇದ್ದರೆ 2 ಅಲ್ಲಿ, 18 to 26 ಇದ್ದರೆ 3 ಅಲ್ಲಿ ಅಂತ ಈ ಥರ ಕೂರಿಸಿರ್ತೀನಿ. ಸಪೋಸ್ ಇವಾಗ ಹೊಸ ಒಂದು ಡೇಟಾಬೇಸ್ ಫುಲ್ ಆಗೋಯ್ತು, ಸಪೋಸ್ 2 ಫಿಲ್ ಆಗೋಯ್ತು ಅಂದ್ಕೊಳ್ಳಿ. ನಾನು ಇವಾಗ ಏನು ಮಾಡ್ತೀನಿ, ಹೊಸ ಡೇಟಾಬೇಸ್ನ ಇಲ್ಲಿ ಆ್ಯಡ್ ಮಾಡ್ತೀನಿ ಈ ಸೆಂಟ್ರಲ್ಲಿ, ಈ ರೇಂಜಲ್ಲಿ. ಸೊ ಆವಾಗ 14 to 19 ಇಲ್ಲಿ ಬರುತ್ತೆ ನೋಡಿ. ಫಸ್ಟು 27 to 8 ಇಲ್ಲಿ ಈ ಫಸ್ಟು, 9 to 17 2 ಅಲ್ಲಿತ್ತು, 18 to 26 3 ಅಲ್ಲಿತ್ತು. ಸಪೋಸ್ ಇವಾಗ ನಾನು 2 10 11 12 ಎಲ್ಲ ಬಂದು ಕೂತ್ಕೊಂತು 2 ಅಲ್ಲಿ ಅಲ್ವಾ. ಸೊ ಇವಾಗ ಹೊಸ ಶಾರ್ಡು ಡೇಟಾಬೇಸ್ ಫುಲ್ ಆಗೋಯ್ತು ತಿರ್ಗಾ ಡೆಲ್ಲಿಲಿ. ಕೃಷ್ಣಪ್ಪ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಅವರು ಒಂದು ಒಳ್ಳೆ ಡಿಸೈನರ್ನ ತೊಗೊಂಬಂದಿದ್ರು. ಅವರು ಕನ್ಸಿಸ್ಟೆಂಟ್ ಹ್ಯಾಶಿಂಗ್ ಇಂಪ್ಲಿಮೆಂಟ್ ಮಾಡಿದರು. ಈಗ ಸಪೋಸ್ ಸೊ 2 ಫಿಲ್ ಆಗೋಯ್ತು, ಡೆಲ್ಲಿದು ಫಿಲ್ ಆಗೋಯ್ತು, ಡೆಲ್ಲಿಲಿ ಇದ್ದಿದ್ದು ಶಾರ್ಡು ಫಿಲ್ ಆಗೋಯ್ತು. ಇವಾಗ ಏನು ಮಾಡೋದು, ಹೊಸ ಶಾರ್ಡ್ ಇಂಟ್ರಡ್ಯೂಸ್ ಮಾಡ್ತೀವಿ. ಡೆಲ್ಲಿ ಇಲ್ಲೇ ಇತ್ತು, ನಾನು ಆಂಧ್ರದಲ್ಲೊಂದು ಇಂಟ್ರಡ್ಯೂಸ್ ಮಾಡ್ಕೊತೀನಿ. ಆಂಧ್ರದಲ್ಲೊಂದು ಇವಾಗ ನೋಡಿ ಯಾವ ಥರ ಡೇಟಾ ಡಿಸ್ಟ್ರಿಬ್ಯೂಟ್ ಆಗುತ್ತಂತೆ. 10 ಎಲ್ಲಿದೆ, 10 ಇನ್ನೂ 12 ಇದೆ ನೋಡಿ. 11 ಎಲ್ಲಿದೆ, 11 12 ಇದೆ ನೋಡಿ. 13 ಎಲ್ಲಿದೆ, 13 ಇಲ್ಲೇ ಇದೆ. 14 ಏನಾಯಿತು, 14 ಮಾತ್ರ ಮೂವ್ ಮಾಡೋಕ್ಕಾಯಿತು. ಸೊ ಇದರಲ್ಲೂ ಮೂವ್ಮೆಂಟ್ ಇರುತ್ತೆ, ಆದರೆ ಅಷ್ಟೊಂದು ರೆಕಾರ್ಡ್ಸು ಅಷ್ಟೊಂದು ರೇಂಜಿಗೆ ಮೂವ್ ಮಾಡೋ ಥರ ಇರಲ್ಲ. ಇಲ್ಲಿ ನೋಡಿ ಬೇಕಾದರೆ 27 to 8 ಇತ್ತಲ್ಲ, 27 to 6 ಇಲ್ಲ, ಎರಡೇ ರೆಕಾರ್ಡ್ ಮಾತ್ರ ಮೂವ್ ಮಾಡಬೇಕು. ಎಲ್ಲೋಯ್ತು ಎರಡು ರೆಕಾರ್ಡ್ ಬಂದ್ಬಿಟ್ಟು ಇಲ್ಲಿಗೆ ಹೋಯ್ತು 2ಗೆ ಅಲ್ವಾ. ಇದು ನೋಡಿ, ಇದರಲ್ಲೂ ಅಷ್ಟೇ ನೋಡಿ, ಬರೀ 4 ರೆಕಾರ್ಡ್ ಮಾತ್ರ ಮೂವ್ ಆಯ್ತು. ಇಲ್ಲಿ ನೋಡಿದ್ರೆ ನೀವು 3 6 ಮೂವ್ ಆಯಿತು, 9 ಮೂವ್ ಆಯಿತು, 15 18 21 20 ನೋಡಿದ್ರೆ ಈ ಥರ ತುಂಬ ರೆಕಾರ್ಡ್ಸ್ ಮೂವ್ಮೆಂಟ್ ಇರುತ್ತೆ ಇದರಲ್ಲಿ. ಸೊ ಅದಕ್ಕೆ ಕನ್ಸಿಸ್ಟೆಂಟ್ ಹ್ಯಾಶಿಂಗ್ ಯೂಸ್ ಮಾಡ್ತಾರೆ. ಸೊ ನೀವು, ನಾನು ಈ ಎಕ್ಸೆಲ್ ಶೇರ್ ಮಾಡ್ತೀನಿ,
ನೀವು ನಂಬರ್ಸ್ ಚೇಂಜ್ ಮಾಡ್ಕೊಂಡು ಆಟ ಆಡಿಕೊಂಡು ಅವಾಗ ನಿಮ್ಗೆ ಗೊತ್ತಾಗುತ್ತೆ ಕನ್ಸಿಸ್ಟೆಂಟ್ ಹ್ಯಾಶಿಂಗ್ ಯಾವ ಥರ ಯೂಸ್ ಮಾಡ್ಬೋದು ಅಂತ. ಕನ್ಸಿಸ್ಟೆಂಟ್ ಹ್ಯಾಶಿಂಗಲ್ಲಿ ಮೇಯ್ನ್ ಬಂದುಬಿಟ್ಟು ಹ್ಯಾಶಿಂಗ್ ಫಂಕ್ಷನು ತುಂಬ ಯೋಚನೆ ಮಾಡಿಬಿಟ್ಟು ಸೆಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ನೀವು ಶಾರ್ಡ್ ಬರೀ ಇದರಲ್ಲಿ ಎಲ್ಲ ಆ್ಯಡ್ ಮಾಡಿಬಿಡ್ತೀರಾ, ಅದು ತಿರ್ಗಾ 1 2 3 4 5 ಅಂತ ಆಗುತ್ತೆ. ತಿರ್ಗಾ ಹ್ಯಾಶಿಂಗ್ ಫಂಕ್ಷನ್ನು ಎಲ್ಲ ಚೇಂಜ್ ಮಾಡಿ ಎಲ್ಲ ಇದಾಗುತ್ತೆ. ಇದರಲ್ಲಿ ಏನಪ್ಪ ಅಂದರೆ ನೀವು ಕರೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡ್ಬೋದು. ಓ ಈ ಡೇಟಾಬೇಸ್ ಫಿಲ್ ಆಗ್ತಾಯಿದೆಯಾ, ನಾನು ಎಲ್ಲಿ ಬೇಕೋ ಅಲ್ಲಿ ಇನ್ಸರ್ಟ್ ಮಾಡಿಕೊಂಡು ಸೊ ಸ್ಟ್ರಾಟಜಿಕಲಿ ಪ್ಲೇಸ್ ಮಾಡ್ಬೋದು. ಸೊ ಇದರಲ್ಲಿ ಡೌನ್ ಟೈಮು ಅಷ್ಟಿರಲ್ಲ, ಡೌನ್ ಟೈಮ್ ಇರೋದೇ ಇಲ್ಲ ಅಂದ್ಕೊಳ್ಳಿ, ಆ ಥರ ಹ್ಯಾಶಿಂಗ್ ಫಂಕ್ಷನ್ ಸೆಲೆಕ್ಟ್ ಮಾಡಿರ್ತಾರೆ. ನಂದು ಇದು ಮಾಡಿರೋದು ನಾನು ತುಂಬ ಸಿಂಪಲ್ಲು, ಆದರೆ ರಿಯಲ್ ಟೈಮಲ್ಲಿ ತುಂಬ ಯೋಚನೆ ಮಾಡಿಬಿಟ್ಟು ರೆಕಾರ್ಡ್ಸ್ ತುಂಬ ಮೂವ್ ಆಗದಿರಂಗೆ ಮಾಡಿ ಇದು ಮಾಡ್ತಾರೆ. ಸೊ ಡೌನ್ ಟೈಮ್ ಇರಲ್ಲ ಆಲ್ಮೋಸ್ಟ್ ಇದರಲ್ಲಿ ಡೌನ್ ಟೈಮ್ ಇರುತ್ತೆ. ಸೊ ಅದೇ ಇವತ್ತಿನ ಕಾನ್ಸೆಪ್ಟ್, ತುಂಬ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ನನಗೆ ತಿಳ್ಕೊಳ್ಳೋಕ್ಕೆ 1 ವಾರ ಆಯಿತು. ಈ ಎಕ್ಸೆಲ್ ಶೀಟ್ ರೆಡಿ ಮಾಡಿ ನಾನು ಅರ್ಥ ಮಾಡ್ಕೊಂಡು ಮಾಡೋಕ್ಕೆ ನನಗೆ ತುಂಬ ಟೈಮ್ ಆಯಿತು. ನೀವು ಅರ್ಥ ಮಾಡ್ಕೊಳ್ಳಿ, ತುಂಬ ಮಜಾ ಬರುತ್ತೆ. ಇದು ಒಂದು ಒಳ್ಳೆಯ ಕಾನ್ಸೆಪ್ಟು. ಸೊ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ.